ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಶಾಂತ್ ಎಸ್ ನಾಗನೂರಿ. ಪಬ್ಲಿಕ್ ನೆಟ್ವರ್ಕ್ ವಾಹಿನಿಗೆ ಸ್ವಾಗತ. ಜನರ ವಿಪರೀತ ನೂಕನುಗ್ಗಲು ನಿಯಂತ್ರಿಸಲಾಗದ ಸಿಬ್ಬಂದಿಗಳು ಕಚೇರಿಯ ಮುಖ್ಯ ಬಾಗಿಲಿಗೆ ಬೀಗ ಜಡಿದು ಬೇರೆ ಕೋಣೆಯಲ್ಲಿ ಕುಳಿತು ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಅದು ಆಹಾರ ಇಲಾಖೆಯ ಹುಕ್ಕೇರಿಯವರ ಒಂದು ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ನಡೀತಿರುವಂತದ್ದೇನು? ವೃದ್ಧರು, ಮಹಿಳೆಯರು ಕಚೇರಿಯ ಹೊರಗಡೆ ಗಂಟೆಗಟ್ಟಲೆ ಕಾದು ಕುಳಿತು ಕೆಲಸವಿಲ್ಲದೆ ಮರಳಿ ಹೋಗುವಂತ ಒಂದು ಪರಿಸ್ಥಿತಿಯನ್ನ ಉಂಟಾಗ್ತಾ ಇದೆ. ಹಾಗಾದ್ರೆ ಸಾರ್ವಜನಿಕರ ಆಕ್ರೋಶ ಏನಾಗಿರ್ಬೋದು? ನಾವು ಇಲ್ಲಿ ದಿನವಿಡೀ ಕೆಲಸ ಬಿಟ್ಟು ನಮ್ಮ ಆಹಾರ ಇಲಾಖೆಗೆ ಬರ್ತಾ ಇದ್ದೀವಿ, ಆದ್ರೆ ಇಲ್ಲಿ ಕೇಳುವವರಿಲ್ಲ, ಹೇಳುವವರಿಲ್ಲ. ಸರ್ಕಾರ ಮಾತ್ರ ಒಬ್ಬರಿಗೆ ಮಾತ್ರ ಐಡಿಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಕೆಲಸದಲ್ಲಿ ವಿಳಂಬವಾಗ್ತಾ ಇರುವಂತದ್ದು. ಮಾರ್ಚ್ ಒಳಗಡೆ ನಮಗೆ BPL ಕಾರ್ಡ್ ಹಾಗೆ ಇನ್ನಿತರ ಕಾರ್ಡ್ಗಳು ಸಿಗಲಿಲ್ಲ ಅಂತಂದ್ರೆ ನಮ್ಮ ಗತಿ ಏನು ಅನ್ನುವುದು ಸಾರ್ವಜನಿಕರ ಆಕ್ರೋಶವಾಗಿರುವಂತದ್ದು ಹಾಗೂ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಇದಕ್ಕೊಂದು ಪರಿಹಾರ ಬೇಕು ಕೂಡಲೇ. ಈ ಒಂದು ಸಾರ್ವಜನಿಕರ ಆಕ್ರೋಶಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹಾಗೂ ಹಿರಿಯ ಅಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ಹೆಚ್ಚಿನ ಸಿಬ್ಬಂದಿಗಳನ್ನ ಆ ಒಂದು ಇಲಾಖೆಗೆ ನಿಯೋಜನೆ ಮಾಡುವ ಮೂಲಕ ಈ ಪಡಿತರ ಚೀಟಿ ಸಮಸ್ಯೆಯನ್ನ ಬಗೆಹರಿಸುವಂತದ್ದು ಆಗಬೇಕಾಗಿದೆ. ವದಂತಿಗಳಿಗೆ ಕಿವಿ ಕೊಡದೆ ಜನರಿಗೆ ಸ್ಪಷ್ಟನೆ ನೀಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಹಾಗಾದ್ರೆ ಈ ಒಂದು ಆಹಾರ ಇಲಾಖೆ ಅಧಿಕಾರಿಗಳು ಇಲ್ಲಿ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಾರ್ವಜನಿಕರಿಗೆ ಏನೆಲ್ಲ ತೊಂದರೆಗಳು ಆಗ್ತಾ ಇವೆ, ಆ ಒಂದು ಆಹಾರ ಇಲಾಖೆಯ ಅಧಿಕಾರಿಗಳು ನಮ್ಮ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಒಂದು ಸಣ್ಣ ವಿಡಿಯೋವನ್ನ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ. ನೀವು ಯಾವಾಗ ಬಂದಿರಿ? ಎಷ್ಟು ಗಂಟೆಗೆ ರೀ? 12 ಬಂದ ಕೀಲೆ ಐತಿ. ಇದು ಆಹಾರ ಸ್ವಟ ತೆಗ್ದೇ ಇಲ್ರಿ ಬಗಲ. ನೀವು ಯಾವಾಗ ಬಂದಿರಿ? ಬಂದಿದ್ದೀರಿ. ಏನು ಬಂದ ಐತ್ರಿ? ನೀವು ಯಾವಾಗ ಬಂದಿರಿ ಸರ್? ನೀವು ಎದಕ್ಕೆ ಬಂದಿರಿ? ಕೋಪನ್ ಕೆಲ್ಸಕ್ಕೆ? ಕೋಪನ್ನ ಹೊಸಾದ ಮಾಡಿಸೋದ್ರಿ ನಾ ಇದು ಪಡಿ ಐತಿ. ನಿಮ್ಮದೇನೈತ್ರಿ? ನಿಮ್ಮದ್ರಿ ಹೊಸಾದ ಅರ್ಜಿ ಕೊಟ್ಟಿರೇನ? 2 ವರ್ಷ ಕೊಟ್ಟ ಅರ್ಜಿ? 2 ವರ್ಷ ಆಯ್ತು ನಿಮ್ಗೆ ಕೋಪನ ಕೊಟ್ಟಿಲ್ಲ? ಯಾವ್ರ ಅಪ್ಲಿಕೇಶನ್ ಹಾಕಿ ನಡುವು ಬಂದಿದ್ರಿ? ಹೌದು, 1 ವರ್ಷ ಆಯ್ತಲ್ಲ ನೀವು ಹಾಕಿ? ಸಾಗರ ಬರ್ತಾರೆ, ಫೋನ್ ನಂಬರ್ ಫುಡ್ ಇನ್ಸ್ಪೆಕ್ಟರ್ ನಂಬರ್ ಅವ್ರಿಗೆ ಮಾತಾಡ್ರಿ. ಸಾಗರ್ ಅವ್ರಿಗೆ ಲಾಗಿನ್ ತರಿಸ್ಕೊಂಡು ಲಾಗಿನ್ ಒಂದಿಲ್ಲ ಡೌನ್ ಲಾಗಿನ್ ತರಿಸಿದ್ರೆ ಸರ್ ಫುಡ್ ಆಫೀಸ್ ತೆಗ್ಯಾನಿಲ್ಲತ್ತಲ್ರಿ ಸರ್? ಒಟ್ಟು ಆಫ್ ಮಾಡಕತ್ತಾರ್ರಿ ಸರ್ ಮ್ಯಾಲೆ? ಸಾರ್ವಜನಿಕರಾಗಿ ಕೆಲಸ ಮಾಡ್ತಾರೆ. ಏನು ಪ್ರಾಬ್ಲಮ್ ಆಗ ಸರ್? ವೆರಿಫಿಕೇಶನ್ ಮಾಡಿ ಕೊಟ್ಟಾರ ಸರ್. ಹಂಗೆ ಮಾಡತ್ತ ಒಂದೊಂದು ಊರು ಹಿಡ್ಕೊಂಡು ಮಾಡತ್ತಾರೆ. ಅಲ್ಲಿ ಮ್ಯಾಗ ಹೋದ್ರೆ ನಂದು ಮಾಡಿ ನಿಂದು ಮಾಡ್ತಾ ಬರತ್ತಾರ ಸರ್. ನೋಡಿ ಸಾರ್ವಜನಿಕರು ನೀವು ಸೀರಿಯಲ್ ವೈಸ್ ಮಾಡಲ್ಲ, ನೀವು ಏನು ಮಾಡತ್ತಾರ ಮಾಡತ್ತಾರ. ಹಾಂ ರೀ ಸಾಹೇಬ್ರು ಹಂಗೆ ಹೇಳ್ತಾರೆ, ಹಂಗೆ ಮಾಡತ್ತಾರೆ. ಅಂದ್ರೆ ಈಗ ರೀ ಅಲ್ಲಿ ಎಲ್ಲ ಕಸ್ಟಮರ್ ಆಫೀಸ್ ಬಾಗ್ಲಾನ ತೆಗ್ಯಾನಿಲ್ರಿ, ನಮ್ಗೆ ಕೂಪನ ಕೊಡಲ್ಲ. 2 ವರ್ಷ ಆಯ್ತು, 3 ವರ್ಷ. ಅಲ್ಲಿ ಗದ್ದಲ ಮಾಡತ್ತಾರೆ. ಹಾಂ, ಏನು ಗದಲ್ ಅಂದ್ರೆ ಏನು ರೀ? ಏನು ಮಾಡದಾರ ಸರ್? ನಂದು ಮಾಡಿ ನಿಂದು ಮಾಡಿ ನೋಡುವಂತಾರೆ. ಹಾಂ, ನಂದು ಮಾಡಿಕೊಂಡು ನಂದು ಮಾಡ್ಕೊಡ್ತಾರೆ. ನೀವು ಒಂದು ಕೌಂಟರ್ ಮಾಡ್ರಿ ಸರ್, ಒಂದು 2-3 ಕೌಂಟರ್ ಮಾಡ್ರಿ, ಸಾಹೇಬ್ರಿಗೆ ಹೇಳ್ರಿ, ನೀವು ಎಲ್ಲ ಅನುಕೂಲ ಮಾಡ್ರಲ್ಲ ಸರ್. ಲಾಗಿನ್ ನಾನು ಒಂದೇ ಐತೆ, ನಂಗೆ ಪ್ರೆಷರ್ ಆಗೈತೆ ರೀ. ಫುಲ್ ಈಗ BP ಆಗೈತೆ ನನಗೆ. ಆದರೂ ಹಂಗೆ ಗುದ್ದಾಡಿ ಮಾಡತ್ತಾನ. ಡಿಬೇಟ್ ಆಗ ಹೋಗಿ ಜವಾಬ್ ತಿಂತಾರೆ.
ತ್ರಾಸ ಭಾಳ ಐತೆ ಸರ್ ನಿಮಗೆ? ಸಾಗರ್ ಅವ್ರು ಲಾಗಿನ್ ಇಲ್ಲ, ಹಾಂ ತಹಸೀಲ್ದಾರ್ ಸಾಹೇಬ್ರು ಸಹಿ ಮಾಡಿ DC ಸಾಹೇಬ್ರು ಲೆಟರ್ ಕಳಿಸೋರು. ಹಾಂ ಸರ್. ಅದೇನೋ ಬರ್ಬೇಕು ಬತ್ತಂದ್ರೆ ಅವ್ರಿಗೆ ಹೋಗಿ ಅಂದ್ರೆ ನೀವು ಒಂದಲ್ಲಾಗಿನೋರಂದ್ರೆ ನಿಮಗೆ ತ್ರಾಸ ಆಗತ್ತೈತಿ. ಸರ್ ಒಂದೇ ಅದನ್ನ ಹೇಳ್ರಿ ಮೇಲಾಧಿಕಾರಿಗಳಿಗೆ ಹೇಳ್ರಲ್ಲ ನೀವು. ಸಾಹೇಬ್ರು ಹೇಳಿದ್ರು ಏನಂತಾರ ಮೇಲಾಧಿಕಾರಿ? ಮಾಡಿ ಕಳಿಸೋರೆಲ್ಲ ಮೇಲೆ ಹಾಂ ಅವ್ರದ್ದು ಒಂದು ಲಾಗಿನ್ ಬಂದ್ರೆ ಅಲ್ಲಿವರೆಗೆ ಪೂರ್ಣ ಬಂದ್ ಮಾಡಿಬಿಡಿ ಸರ್. ನೀವು ಇನ್ನೊಂದು 3 ಮಂದಿ 4 ಮಂದಿ ನಿಮ್ಮ ಕಡೆ ವರ್ಕರ್ ಬರ್ತಕಾರಿ ಟೋಟಲ್ ಅದನ್ನ ನೀವು ಅದನ್ನ ಕಾರ್ಡ್ ಕೊಡೋದು ಬಂದ್ ಮಾಡಿಬಿಡ್ರಿ. ನೀವು ಜೂಕ್ ತ್ರಾಸ ಮಾಡ್ಕೊಂಡು ನೀವೇನಾರು ಮಾಡ್ಕೊಂಡು ಏನು ಮಾಡೋ ಅಡ್ಮಿಟ್ ಆಗಿಬಿಡ್ರಿ ಸುಳ್ಳಾಗ ಅದಲ್ ಬೇಡ್ರಿ. ಅಂದ್ರೆ ನೀವು ಜನರಿಗೂ ತ್ರಾಸ ಆಗೋದ ನಿಮಗೂ ತ್ರಾಸ ಮಾಡಬೇಡ್ರಿ. ಹೌದಿಲ್ಲ ಸರ್? ಮಾಡದಿರಿ ಸರ್. ಈಗ ನೀವು ಜನರ ಮಾಡದಿರಿ ಸರ್, ಮಾಡದಿರಿ ಒಪ್ಕೋತಾನೆ. ಈಗ ಏನಿದ್ರಿ ಸರ್ ನೀವು ನಮ್ಗೆ ಜೀವ ಮೇಲೆ ತ್ರಾಸ ಐತ್ರಿ ಸರ್ ನಂಗೆ. ಮತ್ತೆ ಹೆಂಗೆ ನಿಭಾಯಿಸೋದು ಹೆಂಗೆ ಸರ್? ಸರ್ 2 ರಿಂದ 3 ವರ್ಷ ಆತ ಕೊಟ್ಟ ಅರ್ಜಿಗಳದ ಕೊಟ್ಟಿದ್ರಿಲ್ರಿ. 3 4 ವರ್ಷ ಅರ್ಜಿಗಳು ಕೊಟ್ಟಿದ್ದೀರಿ. ಒಂದು ಕೂಪನ್ ಒಳಗ ಯಾರು ಅರ್ಜಿ ಕೊಡೋರು ಅರ್ಜಿ ಕೂಪನ್ ಹೋಗಾನಿಲ್ಲ ಸರ್, ಬೇರೆದವ್ರು ಕೂಪನ್ ಆಗದಾವ. 3,000 ತಾಲೂಕಿನಾಗ ಅರ್ಜಿ ಬಂದವ್ರಿ. ನಮಗ 4 ಕಾರ್ಡ್ ರದ್ದು ಮಾಡ್ಯಾನ, ಒಬ್ಬ ಮಾಡ್ಯಾನ. 1500 ಕಾರ್ಡ್ ರದ್ದು ಮಾಡ್ಯಾನ. ಇವರು ನಮ್ಮ ಸಾಗರ್ ಅವರು ದವಾಖಾನೆ ಅಡ್ಮಿಟ್ ಇದ್ರು. ಒಬ್ಬನ 1500 ಕಾರ್ಡ್ ಮಾಡ್ಯಾನ. 1500 ಕಾರ್ಡ್ ಮಾಡ್ಬೋದು ನಾವು. ಅದ್ರೊಳಗೆ ಈಗಾಗಲೇ ರೇಷನ್ ಕಾರ್ಡ್ ಐತಿ, ಮತ್ತೆ ಅರ್ಜಿ ಹಾಕ್ತಾರ. ಅಂತವೆಲ್ಲ ಮಾಡಕ್ ಬರೋದು. ಮತ್ತೆ ಈಗ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಐತಿ ಅಂತ ಹೇಳಿ ಆರೋಪ ಐತಿ ಸರ್, ಏನ್ ಹೇಳ್ತೀರಿ? ನಾವು ಇದ್ರ ಪ್ರಕಾರ ಮಾಡತ್ತೇವೆ, ಲಿಸ್ಟ್ ಪ್ರಕಾರ ಮಾಡತ್ತೇವೆ. ಮಾಹಿತಿ ಬಂದ ಪ್ರಕಾರ ಒಂದು ಕೂಪನ್ 10,000 ಕೇಳತ್ತಿರ್ತೀರಿ. ಬಂದಿದ್ರು 10,000 ಕೊಟ್ಟಾಗ ಡೈರೆಕ್ಟ್ ಮಾಡ್ಕೊಡ್ತಾರೆ. ಹೌದು ಸರ್, ಅಂತ ಮಾಡೋಣ. ಲಿಸ್ಟ್ ಪ್ರಕಾರ ಕೇಳತ್ತೇವೆ ಕನ್ಫರ್ಮ್ ಇಲ್ಲೋ ಏನು ಆಗತ್ತೈತಿ ಸರ್? ಇಲ್ಲ ಸರ್, ಆಗಂಗಿಲ್ಲ. ನೋಡ್ ಸರ್, ಲಿಸ್ಟ್ ಪ್ರಕಾರ ಮಾಡತ್ತೇವೆ ಸರ್. ವೆರಿಫಿಕೇಶನ್ ಏನು ವಿಎಗಳು ಕೊಟ್ಟಂಗೆ ಮಾಡತ್ತೇವೆ ಸರ್. ಯಾಕಂತಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಮಾಡೋದು ಸರ್ಕಾರದ ಕೆಲಸ, ಸರ್ಕಾರದ ಪ್ರತಿನಿಧಿಗಳು ನೀವ. ಮತ್ತು ನೀವ ನಮ್ಗೆ ಆರಾಮಿಲ್ರಿ, ನಮ್ಗೆ BP ಹೆಚ್ಚಾಗೈತಿ, ಶುಗರ್ ಹೆಚ್ಚಾಗೈತಿ ಅಂದ್ರೆ ಕೆಲಸ ಯಾರು ಮಾಡೋರು ಸರ್? ಹೇಳ್ರಿ. ನಿಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳ್ರಿ ಸರ್, ನೀವು ನಮ್ಗೆ ಹಿಂಗೆ ತ್ರಾಸ ಆಗೈತಿ, ಜನರದ ಒತ್ತಡ ಜಾಸ್ತಿ ಆಗೈತಿ, ವರ್ಕ್ ಆಗುದಿಲ್ಲ ಅಂತ ಹೇಳ್ರಿ. ಲಾಗಿನ್ ಒಂದೇ ಇರೋದೊಂದು ಒತ್ತಡ. ಒಂದೇ ಲಾಗಿನ್ ಮಾಡಿ ಕಂಟ್ರೋಲ್ ಆಗ್ತದೆ. ಸಾಹೇಬ್ರ ಅದಾರನ್ರಿ? ಸಾಹೇಬ್ರೆ ಅಮ್ಮನಿಗೆ ಸರ್ ಲಾಗಿನ್ ಯಾಕೆ ಕೊಡತ್ತಿಲ್ರಿ ಇನ್ನೊಬ್ರಿಗೆ? ಏನು ಸಮಸ್ಯೆ ಐತ್ರಿ? ಅದ ಸರ್ ಕಳಿಸೋರು ನಾನು ಇನಿಷಿಯಲ್ ಮಾಡಿ ಎಲ್ಲ ಲೆಟರ್ ಮಾಡಿ ಕಳಿಸಿದ್ರಿ ಕೊಟ್ಟು ಸಾಹೇಬ್ರಿಗೆ ಫೋನ್ ಹಚ್ಚಿ ಹೇಳಿದ್ರು ಸರ್. ಇದು 2 ದಿವಸ ಆಯ್ತು ನೀವು ಅವ್ರ ಗಮನಕ್ಕೆ ತಂದು? 15 ದಿವಸ ಸರ್. ಈಗಾಗಲೇ ಎಷ್ಟು ಪೂರೈಕೆ ಮಾಡಿದ್ದೀರಿ ಸರ್ ಏನು ಸರ್? ಕಾರ್ಡ್ ಕಾರ್ಡ್ ಲಿಸ್ಟ್ ಒಂದು 1000 ತನಕ ಮಾಡಿರಿ ಸರ್. 1,000 ಜನರಿಗೆ ಕೊಟ್ಟಿದೆ. 500 600 ಜನ ಕೊಟ್ಟಿದ್ದೀರಿ ಸರ್. ಮಾಡತ್ತ ಸರ್. ಇನ್ನೂ ನಮ್ಮ ಲಾಗಿನ್ದಾಗ ಸರ್ ಮಾರ್ಚ್ ತನಕ ಐತ್ರದ. ಈಗ ಎಲ್ಲರೂ ಏನು ಮಾಡತ್ತಾರ, ರೇಷನ್ ಕಾರ್ಡ್ ಬಂದ್ ಆಗ್ತೈತೆ ನಾ ತಿಳ್ಕೊಂಡು ಹಿಂಗೆ ಮುಗಿ ಬಿಡತ್ತಾರೆ. ಬಟ್ ನಮ್ಮ ಲಾಗಿನ್ದಾಗ ಮಾರ್ಚ್ ತನಕ ಐತೆ ತೋರ್ಸಾಯ್ತದ. ಎಲ್ಲರದು ಆಗ್ತಾವ ಸರ್. ಹಂಗಾರೆ ಏನು ಹೇಳ್ತೀರಿ ಸರ್ ಸಾರ್ವಜನಿಕರಿಗೆ? ಹೇಳ್ರಿ ಸರ್, ಕರೆಕ್ಟ್ ಮಾಹಿತಿ ಕೊಡ್ರಿ ಸರ್. ಈಗ ಊರ್ ವೈಸ್ ಎಲ್ಲ ಮಾಹಿತಿ ಕೊಟ್ಟಾರ ಸರ್. ಬೇಗಳು ಅವ್ರ ಜಮೀನು ಅಟ್ಟ ನೌಕರಿ ಅಟ್ಟ ಐತೆ ನೋಡತ್ತಾರ. ಮತ್ತೊಮ್ಮೆ ನಾವು ಕ್ರಾಸ್ ವೆರಿಫಿಕೇಶನ್ ಮಾಡಿ ಯಾರು ಅದಾರ ಡೀಟೇಲ್ಸ್ 10 ರಿಂದ 5 ಟೈಮಿಂಗ್ ಐತ್ರಿ. ಇಲ್ಲೇ ಕೂತ್ ಮಾಡತ್ತವ್ರ. ಎಲ್ಲಿ ತಹಸೀಲ್ದಾರ್ ಕಚೇರಿ ಬಿಟ್ಟು ಎಲ್ಲಿ ಹೊರಗೆ ಎಲ್ಲಿ ಕೂತ್ ಮಾಡಾನಿಲ್ಲ. ಐತಿ ಲಾಗಿನ್ ಇಲ್ಲೇ ಇಟ್ಟು ಎಲ್ಲ ಮಾಡಿ ಸರ್. ಅಂದ್ರೆ ಸಾರ್ವಜನಿಕರ ಒಂದು ತಪ್ಪು ಕಲ್ಪನೆ ಅಂತ ಹೇಳೋದಿರಲ್ಲ ಸರ್. ಅಂದ್ರೆ ಅವ್ರಿಗೆ ಎಲ್ಲೋ ಒಂದು 15-20 ದಿವಸನಾಗ ನಿಲ್ರಿ 15 ರಿಂದ 20 ದಿವಸನಾಗ ಬಂದ್ ಆಕೈತೆ ಅನ್ನೋ ಒಂದು ಉದಾಹರಣೆದೊಳಗೆ ಅದಾರ ಸರ್ ಸಾರ್ವಜನಿಕರು. ನೋಡ್ರಿ ಸರ್ಕಾರನಾಗ ಜಂಗಿನ ಗ್ರಾಮ ಪಂಚಾಯತ್ ಜಗ್ಗಿ ಟಿಪ್ಪಿ ಎಲೆಕ್ಷನ್ ನೀತಿ ಸಹಿತ ಬಂದ್ ಆಗ್ತದೆ. ಅದು ಮುಂದಿನ ನಂಗೆ ಗೊತ್ತಿಲ್ಲ. ಚುನಾವಣೆ ಆಯೋಗದಿಂದ ಬಂದ ನಂತರ ಬಂದ್ ಆಗುತ್ತೆ. ಆಹಾರ ಇಲಾಖೆ ಡೈರೆಕ್ಟ್ ಮಾರ್ಚ್ ತನಕ ತೋರ್ಸಾ ಇದ್ರಿ ಆಪ್ಷನ್ಸ್ ಐತ್ರಿ. ಅಲ್ಲಿ ತನಕ ಎಲ್ಲಾರು ಆಗ್ತಾವ. ಒಂದೊಂದು ಊರ್ ಪಂಚಾಯತಿ ಹಿಡ್ಕೊಂಡು ನಾವು ಅರ್ಜಿಯಲ್ಲಿ ಅಂತ ತೆಗ್ತೀವಿ. 52 ಪಂಚಾಯತಿ ಒಳಗೆ ತೆಗ್ದವ್ರಿ. ಅದನ್ನ VAಗಳು ಎನ್ಕ್ವೈರಿ ಮಾಡಿ ಹೆಂಗ್ ಕೊಡ್ತಾರೋ ವಿಲೇಜ್ ವೈಸ್ ಕೊಡ್ತಾರೆ ನಮ್ಗೆ. ಅದೇ ನಮಗೆ ಒಂದೊಂದು ಸಮಸ್ಯೆ ಐತಿ. ಒಂದು ಊರ್ದು ಉಳಿಯತ್ತು, ಒಂದು ಐತಿ. ಅವ್ನು ಒಂದೊಂದು ಊರ್ ವೈಸ್ ಹಿಡಿದು ಮಾಡತ್ತ ಸರ್. ಮತ್ತೆ 1 ವರ್ಷ 2 ವರ್ಷ ಆಯ್ತು ಹೊಸ ಅಪ್ಲಿಕೇಶನ್ ಕೊಟ್ಟದ್ದು ಯಾಕಾಗಿಲ್ಲ ಸರ್? ಸೈಟ್ ಬಂದಿರ್ತೈತೆ ಸರ್. ಇದು ರೇಷನ್ ಕಾರ್ಡ್ ನಿರಂತರ ಪ್ರಕ್ರಿಯೆ ಇರೋದಿಲ್ಲ ಸರ್. ಈಗ ಹೆಸರು ಸೇರ್ಪಡೆದ ಆನ್ಲೈನ್ ಅರ್ಜಿ ಹಾಕಿ ಚಾಲೂ ಐತಿ, ಅಪ್ರೂವ್ ಚಾಲೂ ಐತಿ. ಮಾರ್ಚ್ ತನಕ ಐತಿ ಅದು. ಅದೀಗ ಏನ್ರಿ 2-3 ತಿಂಗಳ ಸ್ಟಾರ್ಟ್ ಆಗೈತಿ, ಕಂಟಿನ್ಯೂ ಐತಿ. ಈಗ ಮಾರ್ಚ್ ವರೆಗೆ ಐತಿ ಅದು. ಇದು ರೇಷನ್ ಕಾರ್ಡ್ ಈಗ ಚಾಲೂ ಆಗಿದ್ದ ನಮ್ಮ ಬೆಳಗಾವಿ ಅಧಿವೇಶನಕ್ಕಿಂತ ಮೊದಲು ಡಿಸೆಂಬರ್ದಾಗ ಸ್ಟಾರ್ಟ್ ಆಗೈತಿ ಸರ್. ಲೇಟ್ ಆದ್ರೂ ಕೂಡ ಫಲಾನುಭವಿಗಳಿಗೆ ನೀವು ಕಾರ್ಡ್ ಕೊಡುವಂತ ವ್ಯವಸ್ಥೆ ನೀವು ಮಾಡ್ತಿರಲ್ಲ, ಎಷ್ಟೇ ಲೇಟ್ ಆದ್ರೂ ಏನೋ ಸೈಟ್ ಇದ್ರೆ ಮುಗಿಸ್ ಸರ್. ನಾ ಡೈಲಿ ಕಂಪಲ್ಸರಿ ಅಲ್ಲ ನೀವು ಮಾರ್ಚ್ ಕ್ಲೋಸ್ ಆಯ್ತು, ಮತ್ತೊಂದು ವರ್ಷ ಮುಂದೆ ಮಾಡ್ತೀವಿ, ಅವ್ರು ಉಳಿದವ್ರ ನಂತರ ಕೊಡ್ತೇವೆ, ಹಿಂಗೆ ಏನಾದರೂ ವ್ಯವಸ್ಥೆ ಐತ್ರೋ ಇಲ್ಲ ಬಂದದ್ದು ನಿಮ್ಗೆ ಅಪ್ರೂವಲ್ ಆಗಿ ಬಂದದ್ದು ಎಲ್ಲ ನಾವು ಮಾರ್ಚ್ಗೆ ಮುಗಿದ್ರು ಕೂಡ ಕೊಡ್ತೇವೆ ಅಂತ ಹೇಳ್ತೇವೆ. ಮಾರ್ಚ್ ಮುಗಿದ್ರೆ ಹಂಗಲ್ಲ ಸರ್. ನಮ್ಮ ಲಾಗಿನ್ ಮ್ಯಾಗ ಸರ್, ಲಾಗಿನ್ ಮೇಲೆ ಮಾಡೋರು ನೀವು ಕೆಲಸ. ಈಗ APL ಆಪ್ಷನ್ ಚಾಲೂ ಐತೆ ಸರ್. ಅಪ್ರೂವಲ್ ಮಾಡೋದಿಲ್ಲ ಸರ್ಕ್ಯುಲರ್ ಬಂದೈತಿ. ಹಂಗೆ BPL ಅದ ಬಂದ್ ಆತಂದ್ರೆ ನಮ್ಗೆ ಆಯ್ತು ಸರ್. ನೀವು ತಹಸೀಲ್ದಾರ್ ಸಾಹೇಬ್ರ ಜೋಡಿ ಮಾತಾಡಿ ನಿಮ್ಗೆ ಮೇಲಾಧಿಕಾರಿಯಿಂದ ನಿಮ್ಗೆ ಕೆಲಸಗಾರನ ತೋರಿ ಸರ್. ಇಲ್ಲಿ ಜಲ್ದಿ ಸಾರ್ವಜನಿಕ ಕೆಲಸ ಮಾಡಿಕೊಡ್ರಿ.
ನಮಗೂ ಒಟ್ಟು 17 ತಾರೀಕು ಮಾಡೋಣ ಅಂತ ಸರ್ ಬಟ್ ಸರ್ ಮಾತಾಡ್ರಿ ನಿಮ್ಗೆ ತ್ರಾಸ ಇಲ್ಲ ಬರೋಬ್ಬರ ಐತಿ ನಿಮ್ಮ ಎಂಬಲೊಬ್ರು ಯಾರು ಗೌರ್ಮೆಂಟ್ ಪ್ರೈವೇಟ್ ತ್ರಾಸ ಹೋದ್ರಿ ನಂಗೆ ಗೊತ್ತಾಗೈತಿ. ನಾನು 5 ದಿನ ಆತ್ ಬರೋಣ ಹೆಣ್ಮಕ್ಳು ಕರ್ಕೊಂಡ 5 ದಿನ ಆತ್ ಬಂದು ಹೋಗ್ಯಾರ ಸರ್. ನಂದು ಇವತ್ತು ಅಪ್ರೂವ್ ಆಗೈತಿ. ಹೊರಗೆ ಹೋದ್ರೆ ಪ್ರಿಂಟ್ ಹೊಂಡಲ್ಲ ಕಾರ್ಡ್ ನಂಬರ್ ಬಂದಿಲ್ರಿ ಬಂದೈತ್ರಿ. ಅರ್ಜಿ ನಂಬರ್ ಪಬ್ಲಿಕ್ ಸೈಡ್ ಇರ್ತೈತಿ. ಅರ್ಜಿ ನಂಬರ್ ಆಗಿದ್ರೆ ಕಾರ್ಡ್ ನಂಬರ್ ಹೊಂಡಲ್ರಿ ಮತ್ತೆ ಅಲ್ಲೋ ಒಂದು ಐತ್ರಿ ಹೊಂಡಲ್ಲ. ಕಾರ್ಡ್ ಆದ್ರೆ ಮುಗಿತಲ್ಲ ನಿಮ್ದು. OTP ಕೇಳಾಯ್ತ್ರಿ. OTP ಎಲ್ಲಿ ಕೊಡುದ್ರಿ? ಅದು ರೇಷನ್ ಕಾರ್ಡ್ ಅದು ಮುಗಿತ್ಲಕ್ರಿ. ಆದ್ರೆ ನೀವು ಲಾಗಿನ್ ಬಂದ್ರೆ ನಾನು ತೆಗೆದು ಕೊಡ್ತಾನೆ ಪ್ರಿಂಟರ್ದಾಗ ಹಾಕಲ್ರಿ. ನೀವು ಸ್ವಲ್ಪ ನಿಮ್ಗೊಂದು ಸ್ಟಾಫ್ ತಗೋರಿ. ನೀವು ತ್ರಾಸ ತಗೋರಿ ಸರ್. ಮಾಡೋದ್ರಿ ಫುಡ್ ಇನ್ಸ್ಪೆಕ್ಟರ್ ಒಳ್ಳೆ 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 ಅನುಕೂಲ ಮಾಡಿ ಕೊಡ್ರಿ ಸರ್. ಸಾರ್ವಜನಿಕರು ಭಾಳ ಇದು ತೊಂದರೆದಾರ ಅದಾರ್ರಿ. ಕಾರ್ಡ್ಗಳಿಗೆ ಭಾಳ ಸಿಕ್ಕಿಲ್ಲ ಜನರಿಗೆ ಅದನ್ನೆಲ್ಲ ಅನುಕೂಲ ಮಾಡಿ ಕೊಡ್ರಿ ಅವ್ರಿಗೆ. ಮಾಡ್ತಾನೆ ಹಾಂ ಸರ್ ಎಲ್ಲರೂ ಮಾಡ್ಕೊಡ್ತಾರೆ.